ನಮಸ್ಕಾರ ಸ್ನೇಹಿತರೆ. ಶತ್ರು ದೇಶದ ಒಳಗಡೆ ನಮ್ಮದೇ ಒಂದು ಸೇನಾ ನೆಲೆ ಮಾಡಿಕೊಂಡ್ರೆ ಹೇಗಿರುತ್ತೆ, ಪಾಕಿಸ್ತಾನದ ಒಳಗಡೆ ಮಧ್ಯದಲ್ಲಿ ನಮ್ಮದು ಮಿಲಿಟರಿ ಬೇಸ್ ಮಾಡಿಕೊಂಡ್ರೆ ಹೇಗಿರುತ್ತೆ ರೀ? ಇದು ಹೆಂಗ್ರಿ ಸಾಧ್ಯ? ಶತ್ರು ದೇಶದ ಬಾರ್ಡರ್ನಲ್ಲೇ ಸೇನಾ ಬೇಸ್ ಮಾಡ್ಕೊಳ್ಳೋದು ಚಾಲೆಂಜಿಂಗ್, ಅಂಥದ್ರಲ್ಲಿ ದೇಶದ ಒಳಗಡೆ ಅಂದರೆ ಇಂಪಾಸಿಬಲ್ ಅಂತ ನೀವು ಅನ್ಕೋಬೋದು. ಆದರೆ ಇಸ್ರೇಲ್ ಈಗ ಇಂತಹದ್ದೇ ಒಂದು ಅಸಾಧ್ಯವಾದ ಕೆಲಸವನ್ನು ಮಾಡಿದೆ. ಇರಾನ್ ವಿರುದ್ಧ ಯುದ್ಧ ನಡೀತಾ ಇತ್ತಲ್ವಾ, ಆ ಟೈಮ್ನಲ್ಲಿ ಇಸ್ರೇಲ್ ತನ್ನ ದೇಶದಲ್ಲ ಬದಲಾಗಿ ಇರಾಕ್ ಮರುಭೂಮಿಯ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಮಿಲಿಟರಿ ಬೇಸ್ ಕಟ್ಟಿತ್ತು ಅನ್ನೋ ಶಾಕಿಂಗ್ ಸತ್ಯ ಈಗ ರಿವೀಲ್ ಆಗಿದೆ. ಅಷ್ಟೇ ಅಲ್ಲ, ಈ ಬೇಸ್ ರಹಸ್ಯ ಭೇದಿಸೋಕೆ ಬಂದ ಇರಾಕ್ ಸೇನೆ ಮೇಲೇನೆ ಇಸ್ರೇಲ್ ಬಾಂಬ್ ಹಾಕಿ ಓಡಿಸಿತ್ತು. ಅಷ್ಟಕ್ಕೂ ಇರಾನ್ ಬೆಂಬಲಿತ ಇರಾಕ್ನಲ್ಲಿ ಇಸ್ರೇಲ್ ಬೇಸ್ ಕಟ್ಟಿದ ಹೇಗೆ? ವರ್ಷಗಟ್ಟಲೆ ಈ ಬೇಸ್ ಬಗ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ ಅಂದ್ರೆ ಏನರ್ಥ? ಸಾವಿರಾರು ಮೈಲಿ ದೂರದ ಇರಾನ್ ಮೇಲಿನ ದಾಳಿಗೆ ಈ ಬೇಸ್ ಇಸ್ರೇಲ್ಗೆ ಹೆಲ್ಪ್ ಮಾಡಿದ್ದು ಹೇಗೆ? ಬನ್ನಿ ಇಸ್ರೇಲ್ನ ಈ ಮಾಸ್ಟರ್ ಮೈಂಡ್ ಆಪರೇಷನ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ವೈರಿಗಳ ನಾಡಲ್ಲಿ ಇಸ್ರೇಲ್ ಸೇನಾ ನೆಲೆ. ರಿಪೋರ್ಟ್ ನೋಡಿ ಜಗತ್ತಿಗೆ ಶಾಕ್. ಸ್ನೇಹಿತರೆ, ಇಸ್ರೇಲ್ನ ಇಡೀ ಆಪರೇಷನ್ನ ಸೀಕ್ರೆಟ್ಸ್ ಅನ್ನ ಈಗ ಅಮೆರಿಕದ ಪ್ರತಿಷ್ಠಿತ ಮಾಧ್ಯಮ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಅಮೆರಿಕದ ಡಿಫೆನ್ಸ್ ಅಧಿಕಾರಿಗಳು ಮತ್ತು ಕೆಲ ಸೀಕ್ರೆಟ್ ಸ್ಯಾಟಲೈಟ್ ಇಮೇಜಸ್ಗಳನ್ನು ಇಟ್ಕೊಂಡು ಈ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡಿದ್ರೆ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡೋಕೆ ಇರಾಕ್ನ ನಜಾಫ್ ಮರುಭೂಮಿಯಲ್ಲಿ ತುಂಬ ಸೀಕ್ರೆಟ್ ಆಗಿ ಇಸ್ರೇಲ್ ಸೇನಾ ನೆಲೆಯನ್ನೇ ಕಟ್ಟಿತ್ತು. ಇಲ್ಲಿ ಇಸ್ರೇಲ್ನ ಎಲೀಟ್ ಕಮಾಂಡೋಗಳು ಮತ್ತು ಪೈಲಟ್ಗಳನ್ನು ಕಾಪಾಡೋಕೆ ರೆಸ್ಕ್ಯೂ ಟೀಮ್ಗಳು ಇದ್ವು. ನಿಮಗೆ ಗೊತ್ತಿರೋ ಹಾಗೆ ಇರಾಕ್ ಮತ್ತು ಇರಾನ್ ಕೇವಲ ಬಾರ್ಡರ್ ಹಂಚಿಕೊಂಡಿರೋ ರಾಷ್ಟ್ರಗಳು ಅಲ್ಲ, ಎರಡೂ ಶಿಯಾ ಮೆಜಾರಿಟಿ ಕಂಟ್ರೀಸ್. ಇತ್ತೀಚೆಗೆ ಅಮೆರಿಕ ಯುದ್ಧ ಮಾಡಿ ಸದ್ದಾಮ್ ಹುಸೇನನ್ನ ಕೆಡವಿ ಅಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರಗಳನ್ನೆಲ್ಲ ತಂದ ಮೇಲೆ ಸ್ಲೋಲಿ ಇರಾನ್ ತನ್ನ ಪ್ರಭಾವ ಜಾಸ್ತಿ ಮಾಡಿಕೊಂಡಿದೆ. ಆ ಶಿಯಾ ಮೆಜಾರಿಟಿ ಕಂಟ್ರಿ ಇರಾಕ್ ಮೇಲೆ ಪ್ರಭಾವವನ್ನ ಚಾಚಿದೆ ಇರಾನ್. 2003ರಲ್ಲಿ ಸದ್ದಾಮ್ ಹುಸೇನ್ ಸರ್ಕಾರ ಪತನ ಆದ ನಂತರ ಈಗ ಇರಾಕ್ ಸರ್ಕಾರದಲ್ಲಿರುವ ಬಹುತೇಕ ರಾಜಕಾರಣಿಗಳು ಇರಾನ್ ಜೊತೆ ಒಳ್ಳೆ ಸಂಬಂಧವನ್ನ ಹೊಂದಿದ್ದಾರೆ. ಇರಾಕ್ನಲ್ಲಿ PMF ಅನ್ನೋ ಬಲಿಷ್ಠ ಪಡೆಯನ್ನ ಖುದ್ದು ಇರಾನ್ನ ಕುದ್ಸ್ ಫೋರ್ಸ್ ಹುಟ್ಟು ಹಾಕಿದೆ ಇರಾಕ್ ಒಳಗಡೆ. ಇರಾಕ್ನ ಅಧಿಕೃತ ಸೇನೆಗಿಂತ ಇರಾನ್ ರಿಮೋಟ್ ಕಂಟ್ರೋಲ್ನಲ್ಲಿರೋ ಈ ಪಡೆಯದ್ದೇ ಅಲ್ಲಿ ಜಾಸ್ತಿ ಹಾರಾಟ ನಡೀತಾ ಇರುತ್ತೆ. ಅಷ್ಟೇ ಅಲ್ಲ, ಲೆಬನಾನ್ನ ಹೆಜ್ಬುಲ್ಲಾ ಮತ್ತು ಸಿರಿಯಾಗೆ ಇರಾನ್ ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಾ ಇದ್ದಿದ್ದು ಕೂಡ ಇದೇ ಇರಾಕ್ನ ಲ್ಯಾಂಡ್ ಬ್ರಿಡ್ಜ್ ಮೂಲಕ. ಒಂದು ರೀತಿ ಇರಾಕ್ ಇರಾನ್ನ ಕೈಗೊಂಬೆ. ಅಂಥದ್ರಲ್ಲಿ ಶತ್ರುವಿನ ಕೋಟೆಯಲ್ಲೇ ಇಸ್ರೇಲ್ ಕ್ಯಾಂಪ್ ಹಾಕಿದ್ ನೋಡಿ ಇಡೀ ಜಗತ್ತೇ ಅಚ್ಚರಿ ಪಡ್ತಾ ಇದೆ. ಆದರೆ ಈ ರಿಪೋರ್ಟ್ ಹೊರಬರ್ತಿದ್ದ ಹಾಗೆ ಅಮೆರಿಕ ಮತ್ತು ಇರಾಕ್ ತಮ್ಮ ಮಾನ ಉಳಿಸ್ಕೊಳ್ಳೋಕೆ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಮೆರಿಕನ್ ಅಧಿಕಾರಿಗಳು ಅದೊಂದು ಟೆಂಪರರಿ ಕ್ಯಾಂಪ್ ಅಷ್ಟೇ ಅಂತ ಹೇಳ್ತಿದ್ದಾರೆ. ಇರಾಕ್ ಸೇನಾ ಮುಖ್ಯಸ್ಥ ಅಲ್ಲಿ ಇಸ್ರೇಲ್ ಪಡೆಗಳು ಕೇವಲ 48 ಗಂಟೆ ಮಾತ್ರ ಇದ್ರು ರೀ ಅಂತ ಹೇಳ್ತಾ ಇದ್ದಾರೆ. ಆದರೆ ಗ್ರೌಂಡಲ್ಲಿ ಇಸ್ರೇಲ್ ಮಾಡಿದ ಈ ಆಪರೇಷನ್ ಬೇರೆಯದೇ ಲೆವೆಲ್ನಲ್ಲಿ ಇತ್ತು. ಟಾರ್ಗೆಟ್ ಇರಾನ್, ರೂಟ್ ಇರಾಕ್. ಶತ್ರುಗಳ ನಾಡಲ್ಲೇ ಇಸ್ರೇಲ್ ಚಕ್ರವ್ಯೂಹ. ಶತ್ರು ದೇಶದಲ್ಲಿ ಬೇಸ್ ಮಾಡಿದೊಂದು ಅಚ್ಚರಿ ಆದರೆ ಬೇಸ್ ಒಳಗಡೆ ಏನೇನಿತ್ತು ಅನ್ನೋದು ಇನ್ನೊಂದು ದೊಡ್ಡ ಅಚ್ಚರಿ ಮತ್ತು ಶಾಕ್. ಯಾಕಂದರೆ ಇದನ್ನು ಕಾಂಕ್ರೀಟ್ ಗೋಡೆಗಳಿದ್ದ ಬಿಲ್ಡಿಂಗ್ ಅಲ್ಲ, ಇದೊಂದು ರಾತ್ರಿ ಪ್ಯಾಕ್ ಮಾಡಿಕೊಂಡು ಹೋಗಬಹುದಾದ ಒಂದು ಹೈಟೆಕ್ ಮೊಬೈಲ್ ಬೇಸ್. ಈ ಬೇಸ್ ಒಳಗಡೆ ಏನೇನಿತ್ತು ಗೊತ್ತಾ? ಮೊದಲನೇದಾಗಿ ಮರುಭೂಮಿಯ ಮರಳಿನಲ್ಲೇ ನಿರ್ಮಿಸಿದ ಸುಮಾರು 1.5 ಕಿಲೋಮೀಟರ್ ಉದ್ದದ ಲ್ಯಾಂಡಿಂಗ್ ಟ್ರ್ಯಾಕ್. ಸಣ್ಣ ಸಾರಿಗೆ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗೋಕೆ ಈ ಟ್ರ್ಯಾಕ್ ಮಾಡಲಾಗಿತ್ತು. ಎರಡನೇದಾಗಿ ಕಾಂಬ್ಯಾಟ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಟೀಮ್. ಇರಾನ್ನಲ್ಲಿ ಜೆಟ್ ಕ್ರ್ಯಾಶ್ ಆದರೆ ಇಸ್ರೇಲ್ನವ್ರದ್ದು ಪೈಲಟ್ಗಳನ್ನು ಕೂಡಲೇ ಕಾಪಾಡೋಕೆ ಕಾದು ಕೂತಿದ್ದ ಇಸ್ರೇಲ್ನ ಎಲಿಟ್ ಕಮಾಂಡೋ ಪಡೆ ಕೂಡ ಇಲ್ಲೇ ಇತ್ತು. ಮೂರನೇದಾಗಿ ಎಮರ್ಜೆನ್ಸಿ ಮೆಡಿಕಲ್ ಸೆಟಪ್. ಗಾಯಗೊಂಡ ಪೈಲಟ್ಗಳಿಗೆ ತಕ್ಷಣವೇ ಟ್ರೀಟ್ಮೆಂಟ್ ಕೊಡೋಕೆ ಅಡ್ವಾನ್ಸ್ಡ್ ಮೆಡಿಕಲ್ ಟೆಂಟ್ಗಳನ್ನು ಇಲ್ಲಿ ರೆಡಿ ಇಡಲಾಗಿತ್ತು. ನಾಲ್ಕನೇದಾಗಿ ಹೈಟೆಕ್ ಕಮ್ಯುನಿಕೇಷನ್. ಟೆಲ್ ಅವ್ಯೂನಲ್ಲಿರೋ ಇಸ್ರೇಲ್ ಹೆಡ್ ಕ್ವಾರ್ಟರ್ ಜೊತೆಗೆ ಕನೆಕ್ಟ್ ಆಗೋಕೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಸಿಸ್ಟಮ್ ಇಲ್ಲಿದ್ವು. ಇವೆಲ್ಲವೂ ಶತ್ರುಗಳ ಕಣ್ಣಿಗೆ ಬೀಳದೇ ಇರೋಕೆ ಮರಳಿನ ಬಣ್ಣಕ್ಕೆ ಮ್ಯಾಚ್ ಆಗುವ ಕ್ಯಾಮೋಫ್ಲಾಜ್ ಟೆಂಟ್ಗಳನ್ನು ಹಾಕಲಾಗಿತ್ತು. ಸೈಲೆಂಟ್ ಆಗಿ ಆಪರೇಟ್ ಆಗುವ ಜನರೇಟರ್ಗಳ ಮೂಲಕ ಈ ಇಡೀ ಬೇಸ್ಗೆ ಯಾವುದೇ ಸೌಂಡ್ ಬರದೇ ಇರೋ ಹಾಗೆ ಪವರ್ ಸಪ್ಲೈ ಆಗ್ತಾ ಇತ್ತು. ಬೇಸ್ನಲ್ಲಿದ್ದ ಈ ಹೈಟೆಕ್ ಸೆಟಪ್ ಓಕೆ, ಆದರೆ ಇಸ್ರೇಲ್ ಇರಾಕ್ನ ಈ ನಿರ್ದಿಷ್ಟ ಜಾಗವನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ತೋ? ಅದನ್ನು ನೋಡೋ ಮುನ್ನ ನಿಮ್ಮಲ್ಲೊಂದು ಸಣ್ಣ ಮನವಿ ಸ್ನೇಹಿತರೆ. ಮಸ್ತ್ ಮಗ ಚಾನಲ್ನ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಮಸ್ತ್ಮಗ ಚಾನಲ್ಗೆ ನೀವು ಮೆಂಬರ್ ಆಗಿ ಸೇರಬಹುದು. ಆಗ ಮೆಂಬರ್ಗಳಿಗೆ ಮೀಸಲಾಗಿರೋ ವಿಶೇಷ ವಿಡಿಯೋಗಳು ಸಿಗುತ್ತೆ, ಜೊತೆಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಮೆಂಬರ್ಗಳಿಗೆ ಫಸ್ಟ್ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕೆಲಸಕ್ಕೆ ನೀವು ದೊಡ್ಡ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ವೆರಿ ಪ್ರೆಷಿಯಸ್. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಬನ್ನಿ ಕಂಟಿನ್ಯೂ ಮಾಡೋಣ. ನಜಾಫ್ ಮರುಭೂಮಿಯನ್ನೇ ಆರಿಸಿದ್ದೇಕೆ? ಸ್ನೇಹಿತರೆ, ಮಿಡಲ್ ಈಸ್ಟ್ನಲ್ಲಿ ಬೇಕಾದಷ್ಟು ಜಾಗ ಇದೆ. ಪಕ್ಕದಲ್ಲೇ ಅಮೆರಿಕದ ಲೇಟೆಸ್ಟ್ ಮಿತ್ರ ಸಿರಿಯಾ ಕೂಡ ಇದೆ. ಇದೆಲ್ಲ ಬಿಟ್ಟು ಇಸ್ರೇಲ್ ನಜಾಫ್ ಮರುಭೂಮಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ತು? ಇದರ ಹಿಂದೆ ಇಸ್ರೇಲ್ನ 3 ಡೆಡ್ಲಿ ಕ್ಯಾಲ್ಕುಲೇಷನ್ಗಳಿದ್ವು. ಮೊದಲನೇ ರೀಸನ್ ದೂರ ಮತ್ತು ಲಾಜಿಸ್ಟಿಕ್ಸ್. ಇಸ್ರೇಲ್ನಿಂದ ಇರಾನ್ಗೆ ಬರೋಬ್ಬರಿ 1000 ಮೈಲಿಗೂ ಅಧಿಕ ದೂರ ಇದೆ, ಅಂದರೆ 1600 ಕಿಲೋಮೀಟರ್ಗೂ ಅಧಿಕ. ಆದರೆ ಇಸ್ರೇಲ್ನ ಜೆರುಸಲೆಂನಿಂದ ಇರಾಕ್ನ ನಜಾಫ್ಗೆ ಬರೀ 860 ಕಿಲೋಮೀಟರ್. ಅಲ್ಲಿಂದ ಇರಾನ್ನ ಮುಖ್ಯವಾದ ನಟಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟಿಗೆ 716 ಕಿಲೋಮೀಟರ್ ಮಾತ್ರ ಆಗುತ್ತೆ. ಸೊ ಈ ನಜಾಫ್ ಇಸ್ರೇಲ್ ಮತ್ತು ಇರಾನ್ ನಡುವೆ ಹಾರೋ ಫೈಟರ್ ಜೆಟ್ಗಳಿಗೆ ಒಂಥರ ಮಿಡಲ್ ಪ್ಲೇಸ್. ಇರಾನ್ನಲ್ಲೇನಾದರೂ ಪೈಲಟ್ ಕ್ರ್ಯಾಶ್ ಆದರೆ ಇಸ್ರೇಲ್ನಿಂದ ಹೆಲಿಕಾಪ್ಟರ್ ಬರೋ ಬದಲು ನಜಾಫ್ನಿಂದ ಕೇವಲ 1-2 ಗಂಟೆಯಲ್ಲಿ ಹೋಗಿ ರಕ್ಷಣೆ ಮಾಡಬಹುದಾಗಿತ್ತು. ಎರಡನೇ ರೀಸನ್ ಅಲ್ಲಿನ ಭೌಗೋಳಿಕ ಪ್ರದೇಶ. ನಜಾಫ್ ಅನ್ನೋದು ಸಂಪೂರ್ಣ ಬಂಜರು ಮರುಭೂಮಿ. ಜನಸಂಚಾರ ತೀರಾ ಕಮ್ಮಿ. ಯಾರ ಕಣ್ಣಿಗೂ ಬೀಳದೆ ಸೀಕ್ರೆಟ್ ಆಗಿ ಲ್ಯಾಂಡ್ ಆಗೋಕೆ ಇದಕ್ಕಿಂತ ಒಳ್ಳೆ ಜಾಗ ಇರಲಿಲ್ಲ. ಮೂರನೇ ರೀಸನ್ ಶತ್ರುವಿನ ಅಡ್ಡೆಯಲ್ಲೇ ಸೇಫ್ ಅನ್ನೋ ಸ್ಟ್ರಾಟಜಿ. ನಜಾಫ್ ಅನ್ನೋದು ಇರಾನ್ ಬೆಂಬಲಿತ ಶಿಯಾ ಸಂಘಟನೆ, ಅಂದರೆ PMF ಪಡೆಯ ಭದ್ರಕೋಟೆ. ಇಲ್ಲಿ ಇಸ್ರೇಲ್ ಒಂದು ಬೇಸ್ ಕಟ್ಟುತ್ತೆ ಅಂತ ಸ್ವತಃ ಇರಾನ್ ಕೂಡ ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಶತ್ರುವಿನ ಮೂಗಿನ ಅಡಿಯಲ್ಲೇ ಅವಿತು ಕುಳಿತುಕೊಂಡ್ರೆ ಶತ್ರು ಊರೆಲ್ಲ ಹುಡುಕ್ತಾ ಇರ್ತಾನೆ, ನಾವು ಮೂಗಿನ ಕೆಳಗಡೆ ಕದ್ದು ಕೂರ್ಬೋದು ಅನ್ನೋದು ಇಸ್ರೇಲ್ನ ಪ್ಲಾನ್. ಇಲ್ಲಿ ಇನ್ನೊಂದು ಬಿಗ್ ಟ್ವಿಸ್ಟ್ ಕೂಡ ಇದೆ. ರಿಪೋರ್ಟ್ ಪ್ರಕಾರ ಇಸ್ರೇಲ್ ಇರಾಕ್ನಲ್ಲಿ ಕಟ್ಟಿದ್ದು ಬರೋಬ್ಬರಿ 2 ಸೇನಾ ರಹಸ್ಯ ನೆಲೆಗಳನ್ನು. ಇದರಲ್ಲಿ ಮೊದಲನೇ ಬೇಸ್ ಶುರುವಾಗಿದ್ದು 2024 ಕೊನೆಯಲ್ಲೇ, ಎರಡನೇ ಬೇಸ್ ಕಟ್ಟಿದ್ದು ಇದೇ ವರ್ಷ. ಅಷ್ಟಕ್ಕೂ ಇರಾಕ್ನ ರೆಡಾರ್ ಕಣ್ ತಪ್ಪಿಸಿದ್ದು ಹೇಗೆ ಗೊತ್ತಾ? ಅವರು ಇಲ್ಲೇ ಇರೋದು ಅಮೆರಿಕದ ಮಾಸ್ಟರ್ ಗೇಮ್. ನಮ್ಮ ಯುದ್ಧ ವಿಮಾನಗಳ ಸೇಫ್ಟಿಗಾಗಿ ನಿಮ್ಮ ರೆಡಾರ್ಗಳನ್ನು ಆಫ್ ಮಾಡಿ ಅಂತ ಅಮೆರಿಕ ಇರಾಕನ್ನು ಒಪ್ಪಿಸಿತ್ತು. ಎಸ್, ಇರಾಕ್ನಲ್ಲಿ ಇರಾನ್ ಪ್ರಭಾವ ಜಾಸ್ತಿ ಆಗ್ತಿದೆ ಹೌದು, ಆದರೆ ಅಮೆರಿಕದ ಪ್ರಭಾವನೂ ಇದೆ. ಅಮೆರಿಕ ಹೇಳಿದಾಗ ಒಂಚೂರು ಕೇಳ್ತಾರೆ ಅವರು. ಸದ್ದಾಂ ಹುಸೇನ್ ಕೆಡವಿ ಅಲ್ಲಿ ಶಿಯಾಗಳ ಪ್ರಾಬಲ್ಯ ಬರೋಕೆ ಅಮೆರಿಕನೇ ಕಾರಣ ಅಲ್ವಾ? ಸದ್ದಾಂ ಹುಸೇನ್ ಸುನ್ನಿ ಅಲ್ವಾ? ಹಾಗಾಗಿ ಸೊ ಅಮೆರಿಕ ಇರಾಕನ್ನು ಒಪ್ಪಿಸಿತ್ತು. ಇರಾಕ್ ಈ ರೀತಿ ರೇಡಾರ್ ಆಫ್ ಮಾಡಿದ್ದೆ ತಡ, ಅದೇ ಗ್ಯಾಪ್ನಲ್ಲಿ ಇಸ್ರೇಲ್ ಸೈಲೆಂಟ್ ಆಗಿ ತನ್ನ ಬೇಸನ್ನು ಸೆಟಪ್ ಮಾಡಿ ಮುಗಿಸ್ಬಿಡ್ತು. ಆದರೆ ಎಷ್ಟೇ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ರೂ ಕೂಡ ಒಂದು ಸಣ್ಣ ತಪ್ಪು ಆಗೇ ಆಗುತ್ತಲ್ವಾ? ಇಲ್ಲೂ ಕೂಡ ಹಾಗೇ ಆಯಿತು. ಒಂದು ಸಣ್ಣ ಸುಳಿವು ಇಡೀ ರಹಸ್ಯವನ್ನು ಬಯಲು ಮಾಡ್ತು. ರಹಸ್ಯ ಬಯಲು ಮಾಡಿದ ಕುರಿಗಾಹಿ ಸ್ವಂತ ನೆಲದಲ್ಲೇ ಇರಾಕ್ಗೆ ಏಟು. ಯಾರಿಗೂ ಸುಳಿವೇ ಇರಲಿಲ್ಲ. ಆದರೆ ಮಾರ್ಚ್ ತಿಂಗಳ ಆರಂಭದಲ್ಲಿ ಒಬ್ಬ ಸ್ಥಳೀಯ ಕುರಿಗಾಹಿಯಿಂದ ರಹಸ್ಯ ಬಯಲಾಯಿತು. ನಜಾಫ್ ಮರುಭೂಮಿಯಲ್ಲಿ ಆ ಕುರಿಗಾಹಿ ತನ್ನ ಪಾಡಿ ತಾನು ಹೋಗ್ತಾ ಇದ್ದ. ಆದರೆ ಆತನಿಗೆ ವಿಚಿತ್ರವಾದ ಮಿಲಿಟರಿ ಆಕ್ಟಿವಿಟಿ ಕಾಣಿಸ್ತು. ಮುಖ್ಯವಾಗಿ ಗುರುತು ಸಿಗದ ಹೆಲಿಕಾಪ್ಟರ್ಗಳ ಹಾರಾಟ ಕಣ್ಣಿಗೆ ಸಿಕ್ತು. ತಕ್ಷಣ ಆ ಕುರಿಗಾಹಿ ಹೋಗಿ ಇರಾಕ್ ಲೋಕಲ್ ಸೇನಾ ಪಡೆಗೆ ಮಾಹಿತಿ ಕೊಟ್ಟ. ಕುರಿಗಾಹಿ ಹೇಳಿದ ತಕ್ಷಣ ಬೆಳಗಿನ ಜಾವ ಇರಾಕ್ ಸೈನಿಕರು ತಮ್ಮ ಹಮ್ವಿ ಮಿಲಿಟರಿ ವಾಹನಗಳಲ್ಲಿ ಆ ಜಾಗದ ಕಡೆಗೆ ನುಗ್ಗಿ ಬಂದರು. ಆದರೆ ಇಲ್ಲಿ ಇಸ್ರೇಲ್ ಏನು ಮಾಡಿತ್ತು ಗೊತ್ತಾ? ಗ್ರೌಂಡ್ ಫೋರ್ಸ್ ಜೊತೆಗೆ ಏರಿಯಲ್ ಸಪೋರ್ಟ್ ಕೂಡ ಇಟ್ಟಿತ್ತು. ಆಕಾಶದಲ್ಲಿ ಇಸ್ರೇಲ್ನ ಡ್ರೋನ್ಗಳು ಕಂಟಿನ್ಯೂಸ್ಲಿ ಹಾರಿ ಕಣ್ಗಾವಲು ಇಡ್ತಾ ಇದ್ವು. ಇರಾಕ್ನ ಹಮ್ವಿ ವಾಹನಗಳು ಬರ್ತಿರೋದು ಈ ಡ್ರೋನ್ ಕ್ಯಾಮರಾಗಳಲ್ಲಿ ಕ್ಯಾಪ್ಚರ್ ಆಯಿತು. ಕೂಡಲೇ ಅಲರ್ಟ್ ಆದ ಇಸ್ರೇಲ್ ಅದು ಡೆಡ್ಲಿ ನಿರ್ಧಾರ ತಗೊಳ್ತು. ತಮ್ಮ ಸೀಕ್ರೆಟ್ ಬೇಸ್ ಎಲ್ಲರಿಗೂ ಗೊತ್ತಾಗಬಾರ್ದು ಅಂತ ಆ ಬೇಸ್ ಕಡೆಗೆ ಬರ್ತಾ ಇದ್ದ ಇರಾಕ್ ಸೈನಿಕರ ಮೇಲೇನೆ ಇಂಟೆನ್ಸ್ ಆಗಿ ಏರ್ ಸ್ಟ್ರೈಕ್ ಮಾಡ್ತು. ಎಸ್, ಇರಾಕ್ ಮಣ್ಣಲ್ಲೇ ನಿಂತ್ಕೊಂಡು ಕದ್ದು ಮುಚ್ಚಿಯಲ್ಲಿ ಬೇಸ್ ಕಟ್ಟಿದ್ದಲ್ಲದೆ ಅದನ್ನು ಚೆಕ್ ಮಾಡೋಕ್ಕೆ ಅಂತ ಬಂದ ಇರಾಕ್ ಪಡೆಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡ್ತು. ಇರಾಕ್ನ ಜಾಯಿಂಟ್ ಆಪರೇಷನ್ಸ್ ಕಮಾಂಡರ್ ಖೈಸ್ ಅಲ್ ಮಹಮ್ಮದಾವಿ ಹೇಳೋ ಪ್ರಕಾರ ಈ ದಾಳಿಯಲ್ಲಿ ಒಬ್ಬ ಇರಾಕ್ ಸೈನಿಕನ ಸಾವಾಯಿತು. ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡರು. ದಿಢೀರ್ ದಾಳಿಯಿಂದ ಕಂಗಾಲಾದ ಇರಾಕ್ ಸೇನೆ ಪ್ರಾಣ ಉಳಿಸಿಕೊಂಡು ಅಲ್ಲಿಂದ ಹಿಂದಕ್ಕೆ ಓಡಿ ಹೋಯಿತು. ನಂತರ ಇರಾಕ್ ತನ್ನ ಭಯೋತ್ಪಾದನಾ ನಿಗ್ರಹ ಪಡೆಯನ್ನು ಸೇರಿಸಿಕೊಂಡು ಮತ್ತೆ ಅದೇ ಜಾಗಕ್ಕೆ ನುಗ್ಗಿದಾಗ ಅಲ್ಲಿ ಇಸ್ರೇಲ್ ಸೈನಿಕರಾಗಲಿ ಬೇಸಾಗಲಿ ಏನೂ ಇರಲಿಲ್ಲ. ಅಲ್ಲಿ ಉಳ್ಕೊಂಡಿದ್ದು ಕೇವಲ ಮರಳು ಮಾತ್ರ. ಜೊತೆಗೆ ಒಂದು ಬಲಿಷ್ಠ ಪಡೆ ಬಂದು ಇದ್ದು ಹೋಗಿತ್ತು ಅನ್ನೋದಕ್ಕೆ ಒಂದಷ್ಟು ಕುರುಹುಗಳು ಮಾತ್ರ ಅಲ್ಲಿದ್ವು. ಕೆಲವೇ ಕ್ಷಣಗಳಲ್ಲಿ ಅಲ್ಲಿದ್ದ ಏರ್ಕ್ರಾಫ್ಟ್ಗಳನ್ನು ಬಳಸ್ಕೊಂಡು ಜಾಗ ಖಾಲಿ ಮಾಡಿಕೊಂಡು ಅಲ್ಲಿಂದ ಕಂಪ್ಲೀಟ್ ಕ್ಲೀನ್ ಅಪ್ ಮಾಡಿಕೊಂಡು ಅವರು ಪರಾರಿಯಾಗಿದ್ರು ಇಸ್ರೇಲ್ನವರು. ಅಮೆರಿಕದ ಸೈಲೆಂಟ್ ಗೇಮ್ ಉರಿದು ಬಿದ್ದ ಇರಾಕ್. ಸ್ನೇಹಿತರೆ, ಇರಾಕ್ ಸೇನೆ ಮೇಲೆ ಅವರದೇ ಮಣ್ಣಲ್ಲಿ ದಾಳಿ ಆದಾಗ ನ್ಯಾಚುರಲ್ ಆಗಿ ದೊಡ್ಡ ಯುದ್ಧ ಆಗಬೇಕಾಗಿತ್ತಲ್ಲ. ಆದರೆ ಅಗೇನ್ ಅಮೆರಿಕ ಎಂಟ್ರಿ ಕೊಡ್ತು ಕಾಪಾಡಕ್ಕೆ.
ಸೌದಿ ಮತ್ತು ಇರಾಕ್ ಮೀಡಿಯಾಗಳ ಪ್ರಕಾರ ಇರಾಕ್ ಸೇನೆಗೆ ಆ ಜಾಗದ ಕಡೆಗೆ ಹೋಗಬೇಡಿ ಅಂತ ಅಮೆರಿಕ ವಾರ್ನಿಂಗ್ ಕೊಟ್ಟಿತ್ತು. ಅಮೆರಿಕದ ಪ್ರೆಷರ್ ಮತ್ತು ಇಸ್ರೇಲ್ನ ದಾಳಿಯ ಭಯದಿಂದಾಗಿ ಇರಾಕ್ ಸೇನೆ ಅವತ್ತು ಸುಮ್ಮನಾಗಿತ್ತು. ತಮ್ಮ ಮರ್ಯಾದೆ ಹೋಗುತ್ತೆ ಅಂತ ಅಲ್ಲಿನ ಸರ್ಕಾರ ಈ ಘಟನೆಯನ್ನು ಮುಚ್ಚಿ ಹಾಕಿತ್ತು. ಆದರೆ ಈಗ ವಾಲ್ ಸ್ಟ್ರೀಟ್ ಜರ್ನಲ್ ಇಡೀ ರಹಸ್ಯವನ್ನು ಜಗತ್ತಿನ ಮುಂದೆ ಎಕ್ಸ್ಪೋಸ್ ಮಾಡಿದೆ. ಈ ರಿಪೋರ್ಟ್ ಹೊರಬಿದ್ದ ಮೇಲೆ ಇರಾಕ್ನ ರಾಜಕಾರಣಿಗಳು ಮತ್ತು ಇರಾನ್ ಬೆಂಬಲಿತ ಉಗ್ರರು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಇರಾಕ್ನ ಮಾಜಿ ಪ್ರಧಾನಿ ಮುಸ್ತಫಾ ಅಲ್ ಖಾದಿಮಿ ಅಂತೂ ಫುಲ್ ಗರಂ ಆಗಿದ್ದಾರೆ. ನಮ್ಮ ಸಾರ್ವಭೌಮತ್ವಕ್ಕೆ ಆಗಿರೋ ದೊಡ್ಡ ಅಪಮಾನ ಅಂತ ಹೇಳಿದ್ದಾರೆ. ಇರಾನ್ಗೂ ಅತಿ ದೊಡ್ಡ ಮುಖಭಂಗ ಆಯಿತು. ತನ್ನ ಬಾರ್ಡರ್ ಪಕ್ಕದಲ್ಲೇ ಇಸ್ರೇಲ್ ಬೇಸ್ ಕಟ್ಟಿದ್ರೂ ಕೂಡ ಇರಾನ್ ಇಂಟೆಲಿಜೆನ್ಸ್ಗೆ ಗೊತ್ತೇ ಆಗಿಲ್ಲ ಅನ್ನೋದು ಅವರಿಗೆ ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರಿಪೋರ್ಟ್ ಬಂದ ಮೇಲೆ ಇರಾನ್ ಬೆಂಬಲಿತ PMF ಉಗ್ರರು ಫುಲ್ ಅಲರ್ಟ್ ಆಗಿದ್ದಾರೆ. ಇಸ್ರೇಲ್ ಬೇರೆಲ್ಲಾದರೂ ಕೂಡ ಇನ್ನೂ ಅಡಗಿದ್ಯಾ ಅಂತ ಇರಾಕ್ ಮರುಭೂಮಿಗಳಲ್ಲಿ ಗಡಿಬಿಡಿಯಿಂದ ಓಡಾಡಿಕೊಂಡು ಹುಡುಕಾಡ್ತಿದ್ದಾರೆ. ಸೊ ಫೈನಲಿ ಒನ್ಸ್ ಅಗೇನ್ ಶತ್ರುವಿನ ಮನೆಯಲ್ಲೇ ನುಗ್ಗಿ ಹೊಡೆಯೋ ಪ್ಲಾನ್ ಮಾಡಿದ್ದ ಇಸ್ರೇಲ್ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ ಜಗತ್ತಿಗೆ ಪುಟಾಣಿ ಕಂಟ್ರಿ ಆದರೂ ಕೂಡ ತನ್ನ ಇಂಟೆಲಿಜೆನ್ಸ್ ಪವರ್ ಏನು ಮತ್ತು ಜಗತ್ತಿನಾದ್ಯಂತ ಅಮೆರಿಕ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಾನು ಹೊಂದಿರೋ ಇನ್ಫ್ಲೂಯೆನ್ಸ್ ಎಂಥದ್ದು, ಏನು ಬೇಕಾದರೂ ಮಾಡಿಸಬಲ್ಲಿವೆ, ನಾವು ಮಾಡಬಲ್ಲಿವೆ ಅನ್ನೋದನ್ನು ಮತ್ತೊಮ್ಮೆ ಮಾಡಿ ತೋರಿಸಿದ್ದಾರೆ. ಆದರೆ ಈ ಅಪಮಾನಕ್ಕೆ ಇರಾನ್ ಮತ್ತು ಇರಾಕ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾವೆ ಅಂತ ನೋಡಬೇಕು. ಇರಾಕ್ ಪ್ರತಿಕ್ರಿಯೆ ಕೊಡೋ ಸ್ಥಿತಿಯಲ್ಲಿಲ್ಲ. ಇಸ್ರೇಲನ್ನು ಎದುರು ಹಾಕೊಳ್ಳೋಷ್ಟು ಶಕ್ತಿ ಸಾಮರ್ಥ್ಯ ಇರಾಕ್ ಬಳಿ ಇಲ್ಲ. ಆದರೆ ಇರಾನ್ ಏನು ಮಾಡುತ್ತೆ, ಸುಮ್ಮನಿರುತ್ತಾ ನೋಡಬೇಕು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.